ಏನೋಸ್ತಿದ್ವು ನೀನು? ಪೊಲೀಸ್ ಹತ್ರ ಹೇಳೋಣ ಅಂದ್ರೆ ಅದು ಬೇಡ ಅಂತ ಹೇಳ್ತೀಯ, ಮೈನೂರ್ ಹತ್ರ ಎಲ್ಲ ಹೇಳ್ಕೊ ಅಂದ್ರೆ ಅದು ಆಗಲ್ಲ ನಿನ್ ಕೈಲಿ. ಇನ್ನೇನು ಮಾಡ್ತೀಯಾ? ಹೋಗ್ಲಿ, ನೀನೇ ಹೇಳು, ಇವಾಗ ಏನ್ ಮಾಡೋಣ? ಮಗ, ನಾವ್ಯಾಕೆ ಮೈನನ್ ಜೊತೆ ಕೆಲಸ ಮಾಡ್ತಾರಲ್ಲ ಧ್ರುವ, ಅವ್ರಿಗೆ ಹೇಳ್ಬಾರ್ದು ಅಲ್ವೋ ಸಿದ್ದು? ಮೈನಂಗೆ ಹೇಳು ಅಂದ್ರೆ ಮೈನಾ ಕಳ್ಳ ಅನ್ಕೋತಾನೆ ಅಂತ ಹೇಳ್ತೀಯ. ಅವ್ರ ಜೊತೆ ಕೆಲಸ ಮಾಡೋರ್ಗೆ ಹೇಳಿದ್ರೆ ಏನೋ ಪ್ರಯೋಜನ? ಆಗಲ್ವೋ? ಆ ಕಳ್ಳರು ಅವ್ರ ಅಮ್ಮನ ಒಡವೆನು ಕದ್ದು ಅವರು ಆಸ್ಪತ್ರೆ ಸೇರಂಗ್ ಮಾಡಿದ್ರು. ಆ ಕೋಪ ಧ್ರುವ ಅವ್ರಿಗಿರುತ್ತೆ. ನಾವು ಅವ್ರಿಗೆ ಹೇಳಿದ್ರೆ ಏನಾದ್ರೂ ಸಹಾಯ ಮಾಡೇ ಮಾಡ್ತಾರೆ. ಸರಿ ಆಯ್ತು, ಹಂಗೆ ಮಾಡ್ಬಿಡು. ಹೋ ಮೈನಾ, ಎಲ್ಲಿಗೆ ಹೊರಟಿದ್ಯಮ್ಮ? ಅಯ್ಯೋ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನೀನು ಆಚೆಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೊರಟಿದ್ಯಾ ಅಂತ ಕೇಳ್ಬಿಟ್ಟೆ. ಪರವಾಗಿಲ್ಲ ಕಾಂತಪ್ಪಣ್ಣ, ಧ್ರುವ ಅವ್ರು ಬಂದಿದ್ದಾರೆ, ಮಾತಾಡ್ಸಕ್ ಹೋಗ್ತಿದ್ದೆ. ಏನು, ಧ್ರುವ ಬಂದಿದ್ದಾನ? ಓಹೋ, ಹೋಗು ಹೋಗು. ಕಾಂತಪ್ಪಣ್ಣ, ಧ್ರುವ ಅವರೇ, ಮೈನವ್ರೆ, ಅಮ್ಮ ಹೇಗಿದ್ದಾರೆ? ಅಮ್ಮ ಹುಷಾರಾಗೇ ಇದ್ದಾರೆ. ಆದ್ರೆ ಆ ಚೈನ್ ವಿಚಾರದ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಇದ್ರಲ್ಲಿ ಯೋಚನೆ ಮಾಡೋಂಥದ್ದೇನೈತೆ? ಈಗ್ಲೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಣ ಬನ್ನಿ. ಅಲ್ಲ, ಹಾಸ್ಪಿಟಲ್ ನಲ್ಲಿ ಪೊಲೀಸರು ಎಂಕ್ವೈರಿ ಮಾಡ್ಕೊಂಡೇ ಹೋಗಿದ್ರಲ್ಲ. ಅವ್ರೇನ ವಿಚಾರಿಸ್ಕೊಂಡು ಹೋದ್ರು. ಅದಾದ್ಮೇಲಿಂದ ಅವ್ರ ಕಡೆಯಿಂದ ಯಾವ ಸುದ್ದಿನೂ ಇಲ್ಲ. ಇನ್ನೊಂದ್ಸರಿ ಹೋಗಿ ಕಂಪ್ಲೇಂಟ್ ಕೊಡೋಣ ಬನ್ನಿ. ಹಾಗೆ ಮಾಡೋಣ ಬನ್ನಿ. ಹಲೋ, ಯಾರು? ಹಲೋ, ಧ್ರುವ ಅವರಾ? ನಾನು ಹರೀಶ್ ಅಂತ ಮಾತಾಡ್ತಿರೋದು. ಅದೇ ನೀವು ಮೈಲಾರ್ ಕೋಟೆಗೆ ಟಿ ಬುಕ್ ಮಾಡ್ಕೊಂಡು ಹೋಗಿದ್ರಲ್ಲ ಹಬ್ಬಕ್ಕೆ, ಆ ಟಿ ಡ್ರೈವರ್ ಮಾತಾಡ್ತಿರೋದು. ಹಾ, ಹೇಳಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಸಿಗಕ್ಕಾಗತ್ತಾ? ನನ್ನ ಹತ್ರ ಏನ್ ಮಾತಾಡ್ಬೇಕಿತ್ತು? ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು, ದಯವಿಟ್ಟು ಸಿಗ್ತೀರಾ? ಮೈನಾ ಅವ್ರೆ, ಮೈಲಾರ್ ಕೋಟೆಗೆ ನಾವು ಒಂದು ಟಿ ಬುಕ್ ಮಾಡ್ಕೊಂಡು ಹೋಗಿದ್ವಲ್ಲ, ಹೌದು. ಆ ಟಿ ಡ್ರೈವರ್ ಕಾಲ್ ಮಾಡಿದ್ದಾರೆ. ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕಂತೆ. ಅವ್ರನ್ನ ಮೀಟ್ ಮಾಡ್ಕೊಂಡು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣವಾ? ಧ್ರುವ ಅವ್ರೆ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಅದಕ್ಕಿಂತ ಮುಖ್ಯವಾದ ವಿಷಯ ಈಗ ಕಂಪ್ಲೇಂಟ್ ಕೊಡೋದು. ಮೊದಲು ಆ ಕೆಲಸ ಆಗ್ಲಿ, ಆಮೇಲೆ ಇವ್ರನ್ನ ನೋಡಿದ್ರೆ ಆಯ್ತು. ಸರಿ ಸರ್, ಏನೋ ಮುಖ್ಯವಾದ ಕೆಲ್ಸದ ಮೇಲೆ ಹೊರಟಿದ್ದೀನಿ. ನಾನು ಸಂಜೆ ಕಾಲ್ ಮಾಡ್ತೀನಿ. ಬಾಯ್. ಅಯ್ಯೋ ಅಯ್ಯೋ ದೇವ್ರೆ. ಧ್ರುವ ಅವ್ರೆ, ನಾನು ಅದೇ ಚೈನ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಹಲೋ ಹಲೋ